ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆಯನ್ನ ಖಂಡಿಸಿ ಸರ್ಕಾರದ ವಿರುದ್ಧ ಬಿಜೆಪಿ ಸಿಡಿದೆದ್ದಿದೆ. ಮೃತದೇಹ ಇಟ್ಟು ಪ್ರತಿಭಟನೆ ನಡೆಸುವುದಕ್ಕೆ ಬಿಜೆಪಿ ನಾಯಕರು ಸಜ್ಜಾಗಿದ್ದಾರೆ. ಕಾಂಗ್ರೆಸ್ ಶಾಸಕರ ವಿರುದ್ಧ ಎಫ್ಐಆರ್ ದಾಖಲಿಸಲು ಮೃತ ವಿನಯ್ ಸಹೋದರ ದೂರು ದಾಖಲಿಸಿದ್ದಾರೆ. ಇದೆಲ್ಲವನ್ನು ನೋಡೋಣ ಆತ್ಮಹತ್ಯೆ ರಾಜಕೀಯ ನ್ಯೂಸ್ ಟಾಪ್ 9 ನಲ್ಲಿ. ಆತ್ಮಹತ್ಯೆಗೆ ಶರಣಾಗಿರೋ ಬಿಜೆಪಿ ಕಾರ್ಯಕರ್ತ ವಿನಯ್ ಬರೆದ ಡೆತ್ ನೋಟ್ನಲ್ಲಿ ಕೆಲ ಅಂಶ ಉಲ್ಲೇಖಿಸಲಾಗಿದೆ. ನನ್ನ ಆತ್ಮಹತ್ಯೆಗೆ ವಿರಾಜಪೇಟೆ ಶಾಸಕ ಪೊನ್ನಣ್ಣ ಆಪ್ತ ತೆನ್ನೀರ ಮಹಿನಾನೇ ಕಾರಣ. ರಾಜಕೀಯ ದ್ವೇಷಕ್ಕೆ ನಮ್ಮ ಜೀವನದ ಜೊತೆಗೆ ಆಟ ಆಡಿದ್ದಾರೆ. ನನ್ನ ಮೇಲೆ ಎಫ್ಐಆರ್ ದಾಖಲಿಸಿ ಕಿಡಿಗೇಡಿ ಅಂತ ಅಪಪ್ರಚಾರ ಮಾಡಿದ್ರು. ಜಿಲ್ಲೆಯಲ್ಲಿ ತೆನ್ನೀರ ಅಪಪ್ರಚಾರವನ್ನ ಮಾಡಿದ್ದಾನೆ. ತೆನ್ನೀರ ಈ ಹಿಂದೆಯೂ ಹಲವರ ಆತ್ಮಹತ್ಯೆಗೆ ಕಾರಣನಾಗಿದ್ದಾನೆ ಅಂತ ಡೆತ್ ನೋಟ್ನಲ್ಲಿ ವಿನಯ್ ಉಲ್ಲೇಖಿಸಿದ್ದಾನೆ. ಎಫ್ಐಆರ್ನಲ್ಲಿ ಇಬ್ಬರು ಶಾಸಕರ ಹೆಸರು ಸೇರಿಸುವಂತೆ ಮೃತ ವಿನಯ್ ಸಹೋದರ ಜೀವನ್ ಲಿಖಿತ ದೂರು ಸಲ್ಲಿಸಿದ್ದಾರೆ. ಇನ್ನು ವಿರಾಜಪೇಟೆ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎಎಸ್ ಪೊನ್ನಣ್ಣ, ಮಡಿಕೇರಿ ಶಾಸಕ ಮಂತರಗೌಡ ಹೆಸರು ಸೇರಿಸಲು ಬೆಂಗಳೂರು ಪೂರ್ವ ವಿಭಾಗದ ಡಿಸಿಪಿ ದೇವರಾಜುಗೆ ದೂರು ಸಲ್ಲಿಕೆಯಾಗಿದೆ. ಈ ಬಗ್ಗೆ ಡಿಸಿಪಿ ದೇವರಾಜು ಪ್ರತಿಕ್ರಿಯಿಸಿದ್ರು. ಆತ್ಮಹತ್ಯೆ ಕೇಸ್ ಸಂಬಂಧ ಎಫ್ಐಆರ್ ದಾಖಲಾಗಿತ್ತು. ವಾಟ್ಸ್ಆಪ್ನಲ್ಲಿ ಒಂದು ಮೆಸೇಜ್ ಇದೆ ಅಂತ ಸಹೋದರ ಮಾಹಿತಿ ನೀಡಿದ್ರು. ವಕೀಲರ ಮೂಲಕ ನೀಡಿದ ದೂರು ಸ್ವೀಕರಿಸಿದ್ದೇವೆ ಅಂತ ಹೇಳಿದ್ದಾರೆ. ಅದರ ಪ್ರಕಾರ ಕೆಲವು ಹೆಸರುಗಳನ್ನ ಸೇರಿಸಬೇಕು ಅಂತ ಏನೊಂದು 4-5 ಪೇಜ್ ಕಂಪ್ಲೇಂಟ್ ಬರೆದು ವಕೀಲರ ಜೊತೆ ಕೊಟ್ಟಿದ್ದಾರೆ. ಸೊ ಇದನ್ನ ನಾನು ರಿಸೀವ್ ಮಾಡಿದ್ದೀನಿ. ಡೆತ್ ನೋಟ್ ನಲ್ಲಿದ್ದ ಹೆಸರು ಬಿಟ್ಟು ಒಂದೇ ಒಂದು ಹೆಸರನ್ನ ಸೇರಿಸಿದ್ರು ಅಂತ ಆರ್ ಅಶೋಕ್ ಕೆಂಡ ಕಾರಿದ್ರು. ಡೆತ್ ನೋಟ್ ನಲ್ಲಿದ್ದವರ ಹೆಸರು ಎಫ್ಐಆರ್ ನಲ್ಲಿ ಹಾಕಬೇಕು. ಪೊಲೀಸರು ಕೆಲವರ ಹೆಸರನ್ನ ಕೈ ಬಿಡೋದು ಸರಿಯಲ್ಲ. ತಪ್ಪಿತಸ್ಥರು ಯಾರೆಂದು ಕೋರ್ಟ್ ನಲ್ಲಿ ತೀರ್ಮಾನ ಆಗ್ಲಿ. ಇವರು ಕೆಲ ಹೆಸರು ಕೈಬಿಟ್ಟಿದ್ದಾರೆ. ಈಗ ಮತ್ತೊಂದು ದೂರು ದಾಖಲಾಗಿದೆ. ಆತ್ಮಹತ್ಯೆ ಮಾಡಿಕೊಂಡ ವಿನಯ್ಗೆ ನ್ಯಾಯ ಸಿಗಬೇಕು. ನಾವು ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಯಾರು ತಪ್ಪಿತಸ್ಥರು ಅನ್ನೋದು ಕೋರ್ಟಲ್ಲಿ ತೀರ್ಮಾನ ಆಗಲಿ. ಪೊಲೀಸರೇ ತೀರ್ಮಾನ ಮಾಡೋಕ್ಕೆ ಅಧಿಕಾರ ಇಲ್ಲ. ಸೊ ನಮ್ಗೆ ನ್ಯಾಯ ಬೇಕು. ನ್ಯಾಯ ಸಿಗೋವರೆಗೂ ನಾವು ಹೋರಾಟವನ್ನು ಮಾಡ್ತೀವಿ. ಮಧ್ಯಾಹ್ನ 3 ಗಂಟೆವರೆಗೆ ಎಫ್ಐಆರ್ ಹಾಕಲು ಸತಾಯಿಸಿದ್ದಾರೆ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ. ಎಫ್ಐಆರ್ನಲ್ಲಿ ಶಾಸಕರು ಹರೀಶ್ ಪೂವಯ್ಯ ಹೆಸರನ್ನ ಬಿಟ್ಟಿದ್ದಾರೆ. ಕೋರ್ಟ್ಗೆ ಸಲ್ಲಿಸುವಾಗ ಹೆಸರು ಸೇರಿಸ್ತೇವೆ ಎಂದಿದ್ದಾರೆ. ಶಾಸಕರ ಹೆಸರು ಪೂವಯ್ಯ ಹೆಸರು ಸೇರಿಸಬೇಕು. ನಾವು ಬಿಡಲ್ಲ. ಮಡಿಕೇರಿಗೆ ಹೋಗಿ ಹೋರಾಟ ಮಾಡ್ತೇವೆ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ.